ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಇವಾಗ ಬೆಳಗ್ಗೆ ಜಾವ 6 ಗಂಟೆಗೆ, ಸಾಯಂಕಾಲ 6 ಗಂಟೆಗೆ ಎಷ್ಟು ಇಂಪಾರ್ಟೆಂಟ್ ಆದ ಸಮಯ ಅಂತ ಹೇಳಿದರೆ, ಬೆಳಗ್ಗೆ ಸೂರ್ಯ ಹುಟ್ಟೋ ಸಮಯ. ನಮಗೆ ಆ ಸೂರ್ಯ ಹುಟ್ಟೋ ಸಮಯಕ್ಕಿಂತ ಮೊದಲೇ ಅಂದರೆ ಒಂದು ಬೆಳಗಿನ ಜಾವ 4 ಅಥವಾ 4:15 ನಾವು ಎದ್ದು ನಮ್ಮ ನಿತ್ಯ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಆ ಸಮಯದಲ್ಲಿ ನಾವು ಪೂಜೆ ಸ್ಟಾರ್ಟ್ ಮಾಡಿ ಧೂಪ ದೀಪ ನೈವೇದ್ಯಗಳಿಂದ ನಾವು ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರೆ ನಮ್ಮ ಮನಸ್ಸಿಗೂ ಪ್ರಶಾಂತವಾಗಿರುತ್ತೆ. ನಮ್ಮಲ್ಲಿರೋ ಅಥವಾ ನಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಹೋಗುತ್ತೆ. ಆ ಥರ ಸೂರ್ಯ ಬರೋ ಸಮಯ ಅಂದರೆ ಸೂರ್ಯನ ನಾವು ಶುಭಕರವಾಗಿ ಆ ಸಮಯದಲ್ಲಿ ಆಹ್ವಾನ ಮಾಡ್ಕೋಬಹುದು. ಅದೇ ಸಾಯಂಕಾಲ ಸಮಯವಾದರೆ ಅದನ್ನು ಗೋಧೂಳಿ ಸಮಯ ಅಂತಾರೆ. ಸಾಯಂಕಾಲ ಸಮಯಕ್ಕೆ ಆ ಸಮಯದಲ್ಲಿ ಸಂಧ್ಯಾ ಸಮಯದಲ್ಲಿ ನಮ್ಮ ಮನೆಯಲ್ಲಿರೋ ಯಾವುದೇ ಕೆಲಸಗಳನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ವಿತಿನ್ 6 o'clock 6 o'clockಗೆಲ್ಲ 6 ಆದಮೇಲೆ ನಾವು ಪೂಜಾ ಅಂದರೆ 6 o'clockಗೆ ನಾವು ದೀಪದಿಂದ ನಾವು ಪೂಜೆ ಸ್ಟಾರ್ಟ್ ಮಾಡಿದರೆ ಆ ಸಮಯದಲ್ಲಿ ಶಿವನು ಕೈಲಾಸದಿಂದ ಭೂಮಿ ಮೇಲೆ ನಂದಿ ಮೇಲೆ ಏರಿ ತನ್ನ ಡಮರುಕ ನಾದ ಮಾಡ್ಕೊಂತ ಭೂಮಿ ಮೇಲೆ ಎಲ್ಲ ತಿರುಗಾಡ್ತಿರ್ತಾನಂತೆ. ಶಿವ ಬರ್ತಾನಂತ ಹೇಳಿ 33 ಕೋಟಿ ಲಕ್ಷ ದೇವತೆಗಳು ಕೂಡ ಭೂಮಿ ಮೇಲೆ ಆ ಸಮಯದಲ್ಲಿ ಇರ್ತಾರಂತೆ. ಆ ಸಮಯದಲ್ಲಿ ದೇವತೆಗಳಿದ್ದಾಗ ನಾವು ಪೂಜೆನ ಸ್ಟಾರ್ಟ್ ಮಾಡಿ ಪೂಜೆ ಮಾಡಿಕೊಂಡ್ರೆ ದೇವತೆಗಳು ನಮ್ಮ ಮನೆಗೆ ಬರ್ತಾರೆ ಅನ್ನೋ ಒಂದು ಪುರಾಣ ಗಾದೆ ಇದೆ. ಹೀಗಾಗಿ ಪ್ರತಿಯೊಬ್ಬರು ಆದಷ್ಟು ಅನುಕೂಲವಾದಷ್ಟು ಆ ಸಮಯದಲ್ಲಿ ನಾವು ಪೂಜೆ ಮಾಡುವುದರಿಂದ ನಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಈ ಥರ ಮಾಡಿಕೊಂಡ್ರೆ ನಮಗೆಲ್ಲ ಒಳ್ಳೆಯದಾಗುತ್ತೆ. ನಮ್ಮನ್ನೇ ಯಾವುದೇ ಥರ ಪಾಸಿಟಿವ್ ಎನರ್ಜಿ ಅದು ನಾವು ಅಂದ್ಕೊಂಡ ಕೆಲಸಗಳೆಲ್ಲ ನಮಗೆ ಈಸಿಯಾಗಿ ಆಗಿಬಿಡುತ್ತೆ.